ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಈ ಕಾಳಸರ್ಪ ಯೋಗದ ಬಗ್ಗೆ ಎರಡದಿಂದ ತಿಳ್ಕೊಳ್ತಾ ಇದ್ದೀವಿ. ಇವತ್ತು ಅನಂತ ಕಾಳ, ಕುಳಿಕ ಕಾಳಸರ್ಪದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಲಗ್ನ ಭಾವದಿಂದ 7ನೆಯ ಭಾವದ ಒಳಗೆ ಎಲ್ಲ ಗ್ರಹಗಳು ಬಂದರೆ ಅದನ್ನು ಅನಂತ ಕಾಳಸರ್ಪ ಯೋಗ ಅಂತಾರೆ. ಇದರಿಂದ ಹುಟ್ಟಿದಾರಭ್ಯ, ವಿದ್ಯೆಗೆ ತೊಂದರೆ, ಅಪಘಾತದ ಸಂಭವ, ಸದಾಕಾಲ ತೊಂದರೆ. ಅದಾದ ನಂತರ ಬರ್ತಕ್ಕಂಥದ್ದು ಕುಳಿಕ ಕಾಳಸರ್ಪ ಯೋಗ. ಅಂದರೆ ಇದು 2ನೇ ಭಾವದಿಂದ ಪ್ರಾರಂಭವಾಗಿ 8ನೆಯ ಭಾವದೊಳಗೆ 7 ಗ್ರಹಗಳು ಬಂದರೆ ಅಂಥವರಿಗೆ ಕುಳಿಕ ಕಾಳಸರ್ಪ ದೋಷ ಇದೆ ಅಂತ ಕರಿತೀವಿ. ಅವರಿಗೆ ತಮ್ಮ ಜೀವಿತ ಕಾಲದಲ್ಲಿ ಯಾವುದೇ ವ್ಯಾಪಾರ ಮಾಡಲಿ, ವ್ಯವಹಾರ ಮಾಡಲಿ, ಇನ್ನೊಂದು ಮಾಡಲಿ, ಅವರು ಮೇಲಕ್ಕೆ ಬರೋದಿಲ್ಲ. ಇದು 2 ರೀತಿಯ ಕಾಳಸರ್ಪಯೋಗಗಳು. ಇನ್ನು ಉಳಿದಿದ್ದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇವೆ.